ಬಿಹಾರದ ಸಮಸ್ತಿಪುರದ ಹತ್ತಿರದ ಕಾರು ತೊಳೆಯುವಂತಹ ಶಾಪ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಅಧಿಕೃತ ಬೆಂಗಾವಲು ಪಡೆಯ ಕಾರು ತೊಳೆಯುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿರವರ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳನ್ನು ಸ್ವಚ್ಛಗೊಳಿಸುತ್ತಿರುವುದನ್ನು ನೋಡಿ ನೆಟಿಜನ್ಗಳು ತರಹವೇರಿ ಕಾಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಬಿಹಾರದ ಸಮಸ್ತಿಪುರದ ಹತ್ತಿರದಲ್ಲಿರುವ ಕಾರು ತೊಳೆಯುವ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳನ್ನು ತೊಳೆಯುತ್ತಿರುವುದನ್ನು ತೋರಿಸುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು, ಕಾರ್ ವಾಶ್ ಮಾಲೀಕರು ಸ್ವತಃ ವಿಡಿಯೋ ಮಾಡಿಕೊಂಡಿದ್ದಾರೆ. ಪ್ರಧಾನಿರವರ ವಾಹನ ತೊಳೆಯುವ ಸ್ಥಳದಲ್ಲಿ ಕಪ್ಪು ಬಣ್ಣದ ಎಸ್ಯುವಿಗಳನ್ನು ಸ್ವಚ್ಛಗೊಳಿಸುತ್ತಿರುವುದನ್ನು ತೋರಿಸಲಾಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಟಿಜನ್ಗಳು ಈ ವಿಡಿಯೋ ನೋಡಿ ಪ್ರಧಾನಿ ಪ್ರಯಾಣಿಸುವುದು ಅದೇ ಕಾರು ಎಂದು ಹೇಳಿಕೊಳ್ಳಲು ಶುರು ಮಾಡಿದ್ದಾರೆ. ಕಾರ್ ವಾಶ್ ಮಾಲೀಕರು ಈ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ದಯವಿಟ್ಟು ಗಮನಿಸಿ, ಇದು ಪ್ರಧಾನಿರವರ ಕ್ಯಾವೆಲ್ಟೆಕ್ನ ಕಾರುಗಳಲ್ಲಿ ಒಂದಲ್ಲ, ಬದಲಾಗಿ ಪ್ರಧಾನಿ ಪ್ರಯಾಣಿಸುವ ಕಾರು. ಸರ್ಕಾರಿ ವ್ಯವಸ್ಥೆಗಳಲ್ಲಿ ಪ್ರಧಾನಿರವರ ಕ್ಯಾವೆಲ್ಟೆಕ್ಗಾಗಿ ಮೀಸಲಾದ ವಾಷಿಂಗ್ ಮತ್ತು ಸರ್ವಿಸಿಂಗ್ ಪ್ರದೇಶ ಇರಬೇಕು ಎಂದು ನನಗೆ ಖಚಿತವಾಗಿದೆ ಎಂದು ಒಬ್ಬ ಬಳಕೆದಾರರು ಎಕ್ಸ್ನಲ್ಲಿ ಬರೆದಿದ್ದಾರೆ. ಕಾರ್ ವಾಶ್ ಮಾಲೀಕ ವಿಶ್ವಕರ್ಮ ಮೋಟಾರ್ ವಿಜಯ್ರವರ ಇನ್ಸ್ಟಾಗ್ರಾಂ ಪುಟದಲ್ಲಿ ಡಿಲೀಟ್ ಮಾಡಲಾಗಿದೆ. ಈ ವರ್ಷದ ಜುಲೈನಲ್ಲಿ ಮೋದಿ ಹಂಚಿಕೊಂಡಿದ್ದ ಚಿತ್ರದಲ್ಲಿ ಅದೇ ಎಸ್ಯುವಿಯಲ್ಲಿ ಕೂತಿರೋದನ್ನ ಕಂಡು ಬಂದಿತ್ತು. ಕಾರು ವಾಶ್ ಮಾಲೀಕ ವಿಶ್ವಕರ್ಮ ಮೋಟಾರ್ಸ್ ವಿಜಯ್ರವರ ಇನ್ಸ್ಟಾಗ್ರಾಂ ಪುಟವನ್ನು ಡಿಲೀಟ್ ಮಾಡಲಾಗಿದೆ. ಈ ವರ್ಷದ ಜುಲೈನಲ್ಲಿ ಮೋದಿ ಹಂಚಿಕೊಂಡಂತಹ ಚಿತ್ರದಲ್ಲಿ ಅದೇ ಎಸ್ಯುವಿಯಲ್ಲಿ ಕುಳಿತಿರೋದು ಕೂಡ ಕಂಡುಬಂದಿದೆ. ಒಟ್ಟಿನಲ್ಲಿ ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ವೈರಲ್ ಆಗಿದ್ದು, ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ತರಹವೇರಿಯ ಕಾಮೆಂಟ್ಗಳನ್ನು ಮಾಡಿದ್ದಾರೆ.